ಪ್ರಜಾಮತ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಲ್ಕಿಲಿ ಆಟೋ ಚಾಲಕರಿಗೆ ಡಿವೈಎಸ್ಪಿ ಸಲಹೆ ಮತ್ತು ಸಂಕ್ಷಿಪ್ತ ಮಾಹಿತಿ ನೀಡಿದರು. ಬಾಲ್ಕಿ ಪಟ್ಟಣದಲ್ಲಿ ಆಟೋ ಚಾಲಕರಿಗೆ ಡಿವೈಎಸ್ಪಿ ವಲ್ಲಪ್ಪ ನಂದಗಾವಿ ಅವರು ಕಡ್ಡಾಯ ಸಂಚಾರ ನಿಯಮಗಳ ಬಗ್ಗೆ ಸಲಹೆ ನೀಡಿದ್ದಾರೆ. ದಾಖಲೆಗಳು ಕಡ್ಡಾಯ. ಬಾಲ್ಕಿಲಿ ಓಡಾಡುವ ಎಲ್ಲ ಆಟೋಗಳಿಗೆ ನೋಂದಣಿ ಪತ್ರ ಮತ್ತು ಇನ್ಶೂರೆನ್ಸ್ ಇರಬೇಕು. ಚಾಲಕರ ಪರವಾನಿಗೆ ಪ್ರತಿ ಆಟೋ ಚಾಲಕರ ಬಳಿಯೂ ಚಾಲನಾ ಪರವಾನಿಗೆ ಪತ್ರ ಕಡ್ಡಾಯವಾಗಿರಬೇಕು. ನಿಯಮ ಪಾಲನೆ. ಎಲ್ಲ ಆಟೋ ಚಾಲಕರು ಸಂಚಾರ ನಿಯಮಗಳನ್ನು ಅಚ್ಚುಕಟ್ಟಾಗಿ ಪಾಲಿಸಬೇಕು. ಯಾವುದೇ ದಾಖಲೆ ಇಲ್ಲದೆ ನಿಯಮ ಉಲ್ಲಂಘಿಸಿ ಸಂಚರಿಸಿದರೆ ಕಾನೂನಿನ ಪ್ರಕಾರ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಡಿವೈಎಸ್ಪಿ ಎಚ್ಚರಿಸಿದರು. ಆದ್ದರಿಂದ ಕೂಡಲೇ ಎಲ್ಲ ಆಟೋ ಮಾಲೀಕರು ಮತ್ತು ಚಾಲಕರು ತಮ್ಮ ದಾಖಲೆಗಳನ್ನು ಸರಿಪಡಿಸಿಕೊಳ್ಳುವಂತೆ ಮನವಿ ಮಾಡಿದರು. ಈ ಸಭೆಯಲ್ಲಿ ನಗರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ಗಳಾದ ಅಂಬರೀಶ್ ಬಿ ಮತ್ತು ಪೊಲೀಸ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ನಾ ದಿವಸ ಹೇಳ್ತಾ ಇದ್ದೀನಿ, ಆ ಬಸ್ ಸ್ಟ್ಯಾಂಡ್ನಾಗ ಒಳಗೂ ಹೋಗ್ತೀರಿ, ಅಲ್ಲೇ ಕರೆಕ್ಟ್ ಬಸ್ನಾಗ ಆಟೋ ನಿಂತಿರೋದು. ಒಂದು ಬಸ್ ಏನಾದ್ರು ಬಂತಂದ್ರೆ ನನಗೆ ಅರ್ಥ ಆಗ್ತೈತೆ, ಏನು ನಿಮ್ಮ ಉದ್ಯೋಗಕ್ಕಾಗಿ ನೀವು ವಿಚಾರ ಮಾಡ್ತಿರ್ತೀರಿ, ನಾನು ತಪ್ಪಂತ ಹೇಳಕತ್ತಿಲ್ಲ. ಬಟ್ ನಿಮ್ಮ ಆಟೋ ಹೋಗಿ ನಿಂತಿರೋದ್ರಿಂದ ಮತ್ತೊಂದು ಸಲ ಹಿಂದಿನವರಿಗೆ ತೊಂದರೆ ಆಗ್ತದೆ. ಅದನ್ನು ಮಾಡಬೇಡ್ರಿ ಅಂತ ಹೇಳ್ತೇನೆ. ನೋಡಪ್ಪ, ಆಟೋದಾಗ ಹೋಗಬೇಕಂದವ ಆಟೋ ಎಲ್ಲಿ ಸಿಗ್ತಾವ ಅಲ್ಲೇ ಬರ್ತಾನೆ, ಒಂದೆರಡು ಹೆಜ್ಜೆ ನಡೀತಾನ, ಏನು ತೊಂದರೆ ಆಗೋದಿಲ್ಲ. ನೀ ಅವಾಗ ಹೆಲ್ಪ್ ಮಾಡಕ್ಕೆ ಹೋಗಿ ಅವನ ತಕ್ಕ ಇಲ್ಲ ನಿನ್ನ ದೋಸ್ತರನ್ನ ಬಿಡಿಸಿ ನೀವು ಹೋಗಿ ಉದ್ಯೋಗ ತೊಗೊಳಕ್ಕೆ ಹೋದೆ ಅಂದ್ರೆ ನನ್ನ ಕೈ ಸಿಕ್ಕೊಂಡು ಅಥವಾ ಪೊಲೀಸರ ಕೈ ಸಿಕ್ಕೊಂಡಿದ್ರೆ ಗ್ಯಾರಂಟಿ ಹೇಳ್ತಾ ಇದ್ದೀನಿ. ನಾನು ಮಿನಿಮಮ್ ಫೈನ್ 1,000 ರೂಪಾಯಿ ಐತೆ. ಭಾಳ ನೀನು ಇದು ಮಾಡೋದು 5,000 ರೂಪಾಯಿ ಆಯ್ತು, 5 ರೂಪಾಯಿ ಆಯ್ತು ಅಷ್ಟೇ. ನಾನು ಉದ್ದೇಶ ನಿಮ್ಗೆ ಚೆನ್ನಾಗಿ ನೀವು ಮಾಡ್ಕೊಡ್ರಪ್ಪ, ನಿಮ್ಗೆ ಏನು ತೊಂದರೆ ಮಾಡೋಂಗಿಲ್ಲ ಅಂತ ಹೇಳಕತ್ತೇನೆ. ಮತ್ತು ನೀವು ಮತ್ತು ಆ ರೀತಿ ಊರು ತುಂಬ ಎಲ್ಲಿ ಬೇಕಲ್ಲ ಏನು ಬೇಕಾದ್ರೆ ಮಾಡಿದ್ರು ಮತ್ತು ನಾ ಬಿಡೋದಿಲ್ಲ. ಒಂದು ಲಾಸ್ಟ್ನಾಗ ಇದ್ರ ತಕ್ಕ BKT ತನಕ ಅಡ್ಡಾಡೋರು ಅವ್ರು ಹೋಗ್ತಾರೆ, ಅಲ್ಲಿ ನೋಡಿದ್ದೀನಿ. ಊರ ನೋಡಿದ್ರೆ ಡಿಜೆ ಎಲ್ಲ ಬಂದಿಲ್ಲವ ಒಂದು. ಪ್ರಜಾಮತ ನ್ಯೂಸ್ ಪತ್ರಿಕೆ ಹಾಗೂ ವೆಬ್ಸೈಟ್ ಹಿಂದಿ ಭಾಷೆಯಲ್ಲಿ ಪ್ರಕಟವಾಗುವ ಭಾರತದ ಪ್ರಮುಖ ಸಂಸ್ಥೆಗಳಲ್ಲಿ ಒಂದಾಗಿದೆ. ಮೊಬೈಲ್ ಮತ್ತು ಡಿಜಿಟಲ್ ಪ್ರಕಾಶನದಲ್ಲಿ ನಾಯಕರಾಗಿ ನಾವು ವಿಭಾಗಗಳಾದ್ಯಂತ ವಿಷಯವನ್ನು ಪ್ರಕಟಿಸುತ್ತೇವೆ ಮತ್ತು ಸುದ್ದಿ, ಜ್ಯೋತಿಷ್ಯ, ಆಧ್ಯಾತ್ಮಿಕ, ಧಾರ್ಮಿಕ ಮತ್ತು ಮನರಂಜನಾ ವಿಷಯಗಳಲ್ಲಿ ನಾಯಕರಾಗಿದ್ದೇವೆ. ಕೇವಲ ರಾಜಕೀಯ ಕಾರವಾದ ಮಾಹಿತಿ ನೀಡುವುದಷ್ಟೇ ಅಲ್ಲ, ಅವರಲ್ಲಿ ವೈಜ್ಞಾನಿಕ ಆಸಕ್ತಿಯನ್ನು ಹೆಚ್ಚಿಸುವ ರೀತಿಯಲ್ಲಿ ಸುದ್ದಿಗಳನ್ನು ಸಮಾಜದ ಮುಂದೆ ಇಡುವುದು ನಮ್ಮ ಉದ್ದೇಶ. ನಾವು ಸಮಾಜಕ್ಕೆ ಅಂತ ಮಾಹಿತಿಯನ್ನು ನೀಡಲು ಬಯಸುತ್ತೇವೆ. ಅದು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು, ನವೀಕರಿಸಲು ಮಾತ್ರವಲ್ಲ, ಸರಳವಾದ ಆದರೆ ಗಂಭೀರವಾದ ಪದಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕರ ಸುದ್ದಿಗಳನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಎಂಬುದು ನಮ್ಮ ಪ್ರಯತ್ನವಾಗಿದೆ.